ನಟ ದರ್ಶನ್ ಎರಡನೇ ಬಾರಿ ಜೈಲು ಸೇರಿಗ 1 ವರ್ಷ ಪೂರ್ಣ ಆಗಿದೆ. 2025 ಆಗಸ್ಟ್ 13ರಂದು ಮಧ್ಯಂತರ ಜಾಮೀನು ರದ್ದು ಮಾಡಲಾಗಿತ್ತು. ಹೈಕೋರ್ಟ್ ನೀಡಿದ್ದ ಈ ಒಂದು ಜಾಮೀನನ್ನು ರದ್ದುಗೊಳಿಸಿರುವಂಥ ಸುಪ್ರೀಂ ಕೋರ್ಟ್ ನಟ ದರ್ಶನನ್ನ ಎರಡನೇ ಬಾರಿ ಬಂಧಿಸಿ ಇಂದಿಗೆ ಬರೋಬ್ಬರಿ 1 ವರ್ಷ ಆಯಿತು. ಅದು 1 ವರ್ಷ, ಇದು 1 ವರ್ಷ, 2 ವರ್ಷ ಮೇಲೇನೆ ಆಯಿತು. ಈಗ ನಟ ದರ್ಶನ್ ಜೈಲಿನಲ್ಲಿ ಇದ್ದು ಅಂದರೆ ಮೊದಲ ಬಾರಿ ಜಾಮೀನು ಪಡೆದು ಆಚೆ ಬಂದು ವಾಪಸ್ ಹೋಗಿರೋದಕ್ಕೆ ಅಂದರೆ ನಟ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ ಇಂದಿಗೆ 1 ವರ್ಷ. 2025 ಆಗಸ್ಟ್ 13ರಂದು ಮತ್ತೆ ವಾಪಸ್ ತೆರಳಿದರು ಬ್ಯಾಕ್ ಟು ಹೋಮ್ ಎರಡನೇ ಬಾರಿಗೆ. ಸೊ ನಟ ದರ್ಶನ್ ಜೈಲಿಗೆ ಸೇರಿ ಇಂದಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ. ಆದರೆ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅಂತೂ ಎದುರಾಗ್ತಾ ಇದೆ. ತನ್ನ ಆಪ್ತ ಗೆಳೆಯ, ಪ್ರಾಣ ಸ್ನೇಹಿತ ಪ್ರದೋಷ್ ಮಾಪಿ ಸಾಕ್ಷಿ ಆಗಿರೋದು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಈ ಒಂದು ಕೇಸಲ್ಲಿ. ಗೊತ್ತಿಲ್ಲ, ನಟ ದರ್ಶನ್ ಅವರ ಹಣೆ ಬರಹ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಎಲ್ಲವೂ ಕೈ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಮಾಪಿ ಸಾಕ್ಷಿಯಾಗಿ ಅಥವಾ ಮಾಪಿ ಸಾಕ್ಷಿಗಾಗಿ ಪ್ರದೋಷ್ ಅರ್ಜಿಯ ಬೆನ್ನಲ್ಲೇ ಈಗ ದರ್ಶನ್ ಅರ್ಜಿಯನ್ನು ಹಾಕಿದ್ದಾರೆ. ನಟ ದರ್ಶನ್ ಪರ ಅವರ ವಕೀಲರಿಂದ ಹೈಕೋರ್ಟ್ಗೆ ಅರ್ಜಿ ಹೋಗಿದೆ. ಸೆಷನ್ಸ್ ಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಹೈಕೋರ್ಟ್ನಲ್ಲಿ ನಟ ದರ್ಶನ್ ಅರ್ಜಿಯ ವಿಚಾರಣೆ ಆಗತ್ತೆ. ಸೊ ಅಗತ್ಯವಿದ್ದರೆ ದರ್ಶನ್ ಖುದ್ದು ಕೋರ್ಟ್ಗೆ ಹಾಜರಿ ಇರೋದಕ್ಕೆ ಕೂಡ ಮನವಿ ಮಾಡಲಾಗಿದೆಯಂತೆ. ಅಂದರೆ ಈ ಒಂದು ಮಾಪಿ ಸಾಕ್ಷ್ಯ ವಿಚಾರವಾಗಿ ದರ್ಶನ್ ಪರವಾಗಿರುವಂಥ ವಕೀಲರಿಗೂ ಕೂಡ ವಾದ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಚಾರ. ಸೊ ಹಂಗಾಗಿ ದರ್ಶನ್ ಕಡೆಯಿಂದ ಈಗ ಅರ್ಜಿ ಹೋಗಿದೆ, ಇವತ್ತು ವಿಚಾರಣೆ ಆಗುತ್ತೆ. ದರ್ಶನ್ ಪರವಾಗಿರುವಂತಹ ವಕೀಲರಿಗೆ ಏನಾದರೂ ಅನುಮತಿ ಕೊಡಲಾಗತ್ತಾ ಇಲ್ವಾ ಅನ್ನೋದು. ಮತ್ತೊಂದು ಕಡೆ ಪ್ರದೋಷ್ ಅವರ ಮಾಫಿ ಸಾಕ್ಷಿ, ಅದು ಕೂಡ ವಿಚಾರಣೆ ಆಗಬೇಕಾಗತ್ತೆ. ಸೊ ಕಾದು ನೋಡಬೇಕು.